ಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿಧಾನಸಭೆಯಲ್ಲಿ ಗಾಂಧಿ ಕೊಂದವರು ವಿಚಾರವಾಗಿ ಗಲಾಟೆ ನಡೆದಿದೆ. ಸದನದಲ್ಲಿ ನರೇಗಾ ಹೆಸರು ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಮಹಾತ್ಮ ಗಾಂಧಿಯನ್ನೂ ಗುಂಡಿಟ್ಟಿಕೊಂಡ್ರು, ಈಗ ಅವರ ಯೋಜನೆಯನ್ನೂ ಕೊಂದಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಂತೆ ಬಿಜೆಪಿ ಶಾಸಕರು ಸಿಡಿಮಿಡಿಗೊಂಡಿದ್ದಾರೆ. ಗಾಂಧಿ ಕೊಂದವರು ಯಾರು ಅನ್ನೋದು ಗೊತ್ತಾಗಿದೆ, ನೀವು ಪ್ರಶ್ನೆ ಮಾಡೋದಿದ್ರೆ ಕೋರ್ಟ್ಗೆ ಹೋಗಿ, ಅಶೋಕ್ ಅವರು ಹೀಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಿಎಂ ಬೆಂಬಲಕ್ಕೆ ಎಚ್.ಕೆ. ಪಾಟೀಲರು ಬಂದಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಸುನೀಲ್ ಕುಮಾರ್ ಅವರು ಧ್ವನಿಗೂಡಿಸಿದ್ದಾರೆ. ಈ ರೀತಿ ಗಾಂಧಿ ಕೊಂದವರು ಯಾರು ಅನ್ನೋ ವಿಚಾರಕ್ಕೆ ಭಾರಿ ಜಟಾಪಟಿಯೇ ನಡೆದಿದೆ ಸದನದಲ್ಲಿ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ತೆಗೆ ಮಹಾತ್ಮ ಗಾಂಧಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಇನ್ನೊಂದ್ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಇದು ಕೋರ್ಟ್ ಅಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ಯಾರಿಗೆ ನೇತಾಕಿದ್ರು ಹೇಳಿ, ಕೋರ್ಟ್ ಅಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಬಿಜೆಪಿ ಅವರು ಹೇಳಿ, ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರ ತೋರಿಸಿದ್ರೆ ನಾವ್ಯಾರು ಹೆಸರಲ್ಲೇ ಮತ್ತೆ ಕೋರ್ಟ್ನಾಗ ಏನಾಗಿದೆ, ನಾನು ಅಂತೇಳಿ ಗರ್ವದಿಂದ ನೀವು ಕೊಂದವ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸುಪ್ರೀಂ ಕೋರ್ಟ್ ನಿಮಗೆ ಸೆಂಟ್ರಲ್ ಮಿನಿಸ್ಟರ್ ಈ ವಿಷಯಕ್ಕೆ ಚರ್ಚೆ ಒಳ್ಳೆ ಗೊತ್ತಾಯ್ತಲ್ಲ. ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ ನಿಮ್ಮ ಸೆಂಟ್ರಲ್ ಆಯ್ತು ಸುನೀಲ್, ಅಲ್ಲ ಸರ್, ಸುಮ್ಮನೆ ಪದೇ ಪದೇ ಇದನ್ನೇ ಹೇಳಿದ್ರೆ ಆಯ್ತು. ಸಪ್ರೇಟ್ ಚರ್ಚೆ ಹೊತ್ಕೊಳ್ಳ. ಸಿಸಿ ಪಟೇಲ್ ಮುಂದುವರಿಸಿ. ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು. ತೆಗೆ ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಬಸವರಾಜ್, ಗಾಂಧಿ ಕೊಂದವರು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗಿದೆ. ಮನರೇಗಾ ಹೆಸರನ್ನ ರೀನೇಮ್ ಮಾಡಿರುವಂತದ್ದು ಸಹಜ ಕಾಂಗ್ರೆಸ್ ಅವರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಬಿಜೆಪಿ ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಈಗ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಕೇಂದ್ರದ ಪಾರ್ಲಿಮೆಂಟ್ ಅಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು ಭಾರಿ ಜೋರಾಗಿ. ಈಗ ರಾಜ್ಯ ಸದನದಲ್ಲಿ ಏನೆಲ್ಲ ನಡೀತು ಈ ಸಂದರ್ಭದಲ್ಲಿ? ಖಂಡಿತ ಶ್ರೀಪಾದ್, ಮನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಇರುಸುಮುರುಸು ಮತ್ತು ಇದು ಅಸ್ತ್ರವನ್ನಾಗಿ ಮಾಡ್ಕೋಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರದಲ್ಲಿ ಸಂಸತ್ತಿನಲ್ಲೇ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಮೊನ್ನೆ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಇರತಕ್ಕಂತಹ ಮಹಾತ್ಮ ಗಾಂಧಿ ಪ್ರತಿಮೆ ಇದ್ದರು. ಕಾಂಗ್ರೆಸ್ನ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲ ಶಾಸಕರು ಕೂತು ಪ್ರತಿಭಟನೆ ಮಾಡಿದ್ರು. ಶನಿವಾರ ಅಂದ್ರೆ ನಾಳೆ ಕೂಡ ಒಂದು ದೊಡ್ಡ ಪ್ರತಿಭಟನೆ ಕೂಡ ಕಾಂಗ್ರೆಸ್ ಹಮ್ಮಿಕೊಳ್ತಾ ಇದೆ. ಈ ಮನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದು ಇದರೊಂದು ರೀತಿಯಲ್ಲಿ ಕಾಂಗ್ರೆಸ್ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಗಾಂಧೀಜಿಯವರ ಹೆಸರನ್ನ
ಬದಲಾವಣೆ ಮಾಡಿ ಹೆಸರನ್ನು ಚೇಂಜ್ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ರಾಜ್ಯದ ಪಾಲನ್ನ ಕೂಡ ಹೆಚ್ಚಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಿಂದೆ ಕೇಂದ್ರದ ಪಾಲಿನಿಂದ ಮಾತ್ರ ಈ ಯೋಜನೆ ನಡೀತಾ ಇತ್ತು. ಆದ್ರೆ ಈ ಬಾರಿ ಅನುದಾನವನ್ನ ರಾಜ್ಯವು ಕೂಡ ಭರಿಸಬೇಕಾಗಿರೋದ್ರಿಂದ 49+51 ಅಂದ್ರೆ 51 ಕೇಂದ್ರ ಸರ್ಕಾರದಿರುತ್ತೆ, 49% ರಾಜ್ಯ ಸರ್ಕಾರ ಭರಿಸಬೇಕನ್ನುವಂತ ವಿಚಾರವಾಗಿ ಈಗ ಆಕ್ರೋಶ ಹೊರ ಹಾಕ್ತಾ ಇದೆ. ಹಾಗಾಗಿ ಮನ್ರೇಗಾ ಯೋಜನೆ ಹೆಸರು ಕಾಂಗ್ರೆಸ್ ಸರ್ಕಾರದ ಹೆಸರು ಅದನ್ನ ಬದಲಾವಣೆ ಮಾಡುವ ಮೂಲಕ ಗಾಂಧಿ ವಿರೋಧಿಯ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ಸದನದಲ್ಲಿ ಭಾರಿ ಕೋಲಾಹಲಕ್ಕೂ ಕೂಡ ಕಾರಣವಾಯಿತು. ಗಾಂಧಿ ಕೊಂದವರನ್ನ ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೊರ ಹಾಕಿದ್ರಿಂದ ಸಹಜವಾಗಿ ಬಿಜೆಪಿ ಸದಸ್ಯರು ಸಿದ್ದರಾಮಯ್ಯ ಅವರ ಮೇಲೆ ತಿರುಗಿ ಬೀಳುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಸಾಕಷ್ಟು ಗದ್ದಲಗಳು ಕೂಡ ಆಯಿತು. ಈ ಒಂದು ಮನರೇಗಾ ಹೆಸರ ಬದಲಾವಣೆ ಮಾಡೋಕೆ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಕೋರ್ಟ್. ನೀವು ಅಲ್ಲಿ ಚಾಲೆಂಜ್ ಮಾಡಿ ನಾವು ಆ ಯೋಜನೆಯನ್ನು ಮುಂದುವರಿಸ್ತಾ ಇದೆ ಹೊರತು ಯೋಜನೆಯಲ್ಲಿ ಒಂದಷ್ಟು ಬೆನಿಫಿಟ್ ಅನ್ನು ಹೆಚ್ಚು ಮಾಡಿ ಮೂಲಕ ಆ ಯೋಜನೆ ಹೆಸರನ್ನ ಬದಲಾವಣೆ ಮಾಡ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಬದಲಾಯಿಸ್ತಿಲ್ಲ ಮತ್ತು ಗಾಂಧೀಜಿಯವರ ಆಶಯದಂತೆ ಹೆಸರನ್ನ ಇಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಸಮರ್ಥನೆಯನ್ನ ಮಾಡಿಕೊಂಡ್ರು. ಹೀಗಾಗಿ ಸದನದಲ್ಲಿ ಇದು ದೊಡ್ಡ ಮಟ್ಟದ ಕೋಲಾಹಲ ಮತ್ತು ಚರ್ಚೆಗೆ ಕಾರಣವಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದೇ ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ರೂಪಿಸೋಕೆ ಹೊರಟಿದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗೆ. ಬಿಜೆಪಿ ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಈಗ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಕೇಂದ್ರದ ಪಾರ್ಲಿಮೆಂಟ್ ಅಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು ಭಾರಿ ಜೋರಾಗಿ. ಈಗ ರಾಜ್ಯ ಸದನದಲ್ಲಿ ಏನೆಲ್ಲ ನಡೀತು ಈ ಸಂದರ್ಭದಲ್ಲಿ? ಖಂಡಿತ ಶ್ರೀಪಾದ್, ಮನರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿದ್ದ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಇರುಸುಮುರುಸು ಮತ್ತು ಇದು ಅಸ್ತ್ರವನ್ನಾಗಿ ಮಾಡ್ಕೋಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರದಲ್ಲಿ ಸಂಸತ್ತಿನಲ್ಲೇ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು. ಮೊನ್ನೆ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಇರತಕ್ಕಂತಹ ಮಹಾತ್ಮ ಗಾಂಧಿ ಪ್ರತಿಮೆ ಇದ್ದರು. ಕಾಂಗ್ರೆಸ್ನ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲಾ ಶಾಸಕರು ಕೂತು ಪ್ರತಿಭಟನೆ ಮಾಡಿದ್ರು. ಶನಿವಾರ ಅಂದ್ರೆ ನಾಳೆ ಕೂಡ ಒಂದು ದೊಡ್ಡ ಪ್ರತಿಭಟನೆ ಕೂಡ ಕಾಂಗ್ರೆಸ್ ಹಮ್ಮಿಕೊಳ್ತಾ ಇದೆ. ಈ ಮನರೇಗಾ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿದ್ದು ಇದರೊಂದು ರೀತಿಯಲ್ಲಿ ಕಾಂಗ್ರೆಸ್ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ಹೆಸರನ್ನು ಚೇಂಜ್ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ರಾಜ್ಯದ ಪಾಲನ್ನ ಕೂಡ ಹೆಚ್ಚಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಿಂದೆ ಕೇಂದ್ರದ ಪಾಲಿನಿಂದ ಮಾತ್ರ ಈ ಯೋಜನೆ ನಡೀತಾ ಇತ್ತು. ಆದ್ರೆ ಈ ಬಾರಿ ಅನುದಾನವನ್ನ ರಾಜ್ಯವು ಕೂಡ ಭರಿಸಬೇಕಾಗಿರೋದ್ರಿಂದ 49+51 ಅಂದ್ರೆ 51 ಕೇಂದ್ರ ಸರ್ಕಾರದಿರುತ್ತೆ, 49% ರಾಜ್ಯ ಸರ್ಕಾರ ಭರಿಸಬೇಕನ್ನುವಂತ ವಿಚಾರವಾಗಿ ಈಗ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಮನ್ರೇಗಾ ಯೋಜನೆ ಹೆಸರು ಕಾಂಗ್ರೆಸ್ ಸರ್ಕಾರದ ಹೆಸರು ಅದನ್ನ ಬದಲಾವಣೆ ಮಾಡುವ ಮೂಲಕ ಗಾಂಧಿ ವಿರೋಧಿಯ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ಸದನದಲ್ಲಿ ಭಾರಿ ಕೋಲಾಹಲಕ್ಕೂ ಕೂಡ ಕಾರಣವಾಯಿತು. ಗಾಂಧಿ ಕೊಂದವರನ್ನ ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೊರ ಹಾಕಿದ್ರಿಂದ ಸಹಜವಾಗಿ ಬಿಜೆಪಿ ಸದಸ್ಯರು ಸಿದ್ದರಾಮಯ್ಯ ಅವರ ಮೇಲೆ ತಿರುಗಿ ಬೀಳುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಸಾಕಷ್ಟು ಗದ್ದಲಗಳು ಕೂಡ ಆಯಿತು. ಈ ಒಂದು ಮನರೇಗಾ ಹೆಸರ ಬದಲಾವಣೆ ಮಾಡೋಕೆ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಕೋರ್ಟ್. ನೀವು ಅಲ್ಲಿ ಚಾಲೆಂಜ್ ಮಾಡಿ ನಾವು ಆ ಯೋಜನೆಯನ್ನು ಮುಂದುವರಿಸ್ತಾ ಇದೆ ಹೊರತು ಯೋಜನೆಯಲ್ಲಿ ಒಂದಷ್ಟು ಬೆನಿಫಿಟ್ ಅನ್ನು ಹೆಚ್ಚು ಮಾಡಿ ಮೂಲಕ ಆ ಯೋಜನೆ ಹೆಸರನ್ನ ಬದಲಾವಣೆ ಮಾಡ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಬದಲಾಯಿಸ್ತಿಲ್ಲ ಮತ್ತು ಗಾಂಧೀಜಿಯವರ ಆಶಯದಂತೆ ಹೆಸರನ್ನ ಇಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಸಮರ್ಥನೆಯನ್ನ ಮಾಡಿಕೊಂಡ್ರು. ಹೀಗಾಗಿ ಸದನದಲ್ಲಿ ಇದು ದೊಡ್ಡ ಮಟ್ಟದ ಕೋಲಾಹಲ ಮತ್ತು ಚರ್ಚೆಗೆ ಕಾರಣವಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದೇ ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ರೂಪಿಸೋಕೆ ಹೊರಟಿದೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗೆ.